ಓಂ ಶಾಂತಿ. ಮುರಳಿಯ ದಿನಾಂಕ 20-3-2022 1-3-90 ಇಸ್ವಿಯ ರಿವೈಸ್ಡ್ ಅವ್ಯಕ್ತ मुरली ಇದೆ. ब्राह्मण जीवन का फाउंडेशन दिव्य बुद्धि और रूहानी दृष्टि. ಬ್ರಾಹ್ಮಣ ಜೀವನದ ಬುನಾದಿಯಾಗಿದೆ ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿ. आज दिव्य बुद्धि विधाता और रूहानी दृष्टिदाता बाप दादा चारों ओर के दिव्य बुद्धि प्राप्त करने वाले बच्चों को देख रहे. ಈ ದಿನ ದಿವ್ಯ ಬುದ್ಧಿ ವಿಧಾತ ಆತ್ಮಿಕ ದೃಷ್ಟಿಯ ದಾತ ಬಾಪ್ ದಾದಾರವರು 4 ಕಡೆಯ ದಿವ್ಯ ಬುದ್ಧಿಯನ್ನು ಪ್ರಾಪ್ತಿ ಮಾಡಿಕೊಂಡಿರುವಂತಹ ಮಕ್ಕಳನ್ನು ನೋಡ್ತಾ ಇದ್ದಾರೆ. हर एक ब्राह्मण बच्चे को यह दोनों वरदान ब्राह्मण जन्म से ही प्राप्त है. ಪ್ರತಿಯೊಬ್ಬ ಬ್ರಾಹ್ಮಣ ಮಗುವಿಗೆ ಈ 2 ವರದಾನಗಳು ಬ್ರಾಹ್ಮಣ ಜನ್ಮದಿಂದಲೇ ಪ್ರಾಪ್ತಿಯಾಗಿವೆ. दिव्य बुद्धि और रूहानी दृष्टि यह बर्थ राइट में सबको मिली हुई है. ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿ ಇದು ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ಎಲ್ಲರಿಗೂ ಸಿಕ್ಕಿದೆ. यह वरदान ब्राह्मण जीवन का ಫೌಂಡೇಶನ್ है. ಈ ವರದಾನ ಬ್ರಾಹ್ಮಣ ಜೀವನದ ಫೌಂಡೇಶನ್ ಆಗಿದೆ. जीवन परिवर्तन व मरजीवा जन्म ब्राह्मण जीवन इन दोनों प्राप्तियों को ही कहा जाता है. ಜೀವನ ಪರಿವರ್ತನೆ ಅಥವಾ ಮರುಜನ್ಮವನ್ನು ಪಡೆದುಕೊಳ್ಳುವುದು ಇವೆರಡೂ ಸಹ ಬ್ರಾಹ್ಮಣ ಜೀವನದ ಪ್ರಾಪ್ತಿಗಳಾಗಿವೆ. पास्ट जीवन और वर्तमान ब्राह्मण जीवन दोनों का अंतर इन 2 बातों का ही विशेष है. ಭೂತಕಾಲದ ಜೀವನ ಮತ್ತು ವರ್ತಮಾನ ಬ್ರಾಹ್ಮಣ ಜೀವನ ಇದರಲ್ಲಿ ಇರುವ ವ್ಯತ್ಯಾಸ ಈ 2 ಮಾತುಗಳ ಆಧಾರದಿಂದನೇ ಇದೆ. इन दोनों बातों के ऊपर संगमयुगी पुरुषार्थियों का नंबर बनता है. दिव्य बुद्धि ಮತ್ತು ಆತ್ಮಿಕ ದೃಷ್ಟಿ ಈ 2 ವಿಷಯಗಳ ಆಧಾರದಿಂದನೇ ಸಂಗಮಯುಗದ ಪುರುಷಾರ್ಥಿ ಮಕ್ಕಳಲ್ಲಿ ನಂಬರ್ ವಾರ್ ಆಗಿಬಿಡ್ತಾರೆ. इन 2 बातों को सदा हर संकल्प में, बोल में, कर्म में जितना जो यूज़ करता है उतना ही नंबर आगे लेता है. ಈ 2 ವಿಷಯಗಳನ್ನು ಯಾರು ಪ್ರತಿಯೊಂದು ಸಂಕಲ್ಪದಲ್ಲಿ, ಶಬ್ದದಲ್ಲಿ, ಕರ್ಮದಲ್ಲಿ ಉಪಯೋಗಿಸ್ತಾರೆ ಅಷ್ಟೇ ಅವರ ನಂಬರ್ ಮುಂದೆ ಹೋಗ್ತದೆ. रूहानी दृष्टि से वृत्ति कृति स्वतः बदल जाती है. ಆತ್ಮಿಕ ದೃಷ್ಟಿಯಿಂದ ವೃತ್ತಿಯ ಪರಿವರ್ತನೆ, ವೃತ್ತಿಯಿಂದ ಕೃತಿಯ ಪರಿವರ್ತನೆ ಸ್ವತಃ ಆಗಿಬಿಡ್ತದೆ. ಯಾಕೆ ಅಂದರೆ ದೃಷ್ಟಿಯಂತೆ ವೃತ್ತಿ, ವೃತ್ತಿಯಂತೆ ಕೃತಿ ಎಂಬ ಗಾಯನ ಇದೆ. ದಿವ್ಯ ಬುದ್ಧಿ ದ್ವಾರ स्वयं प्रति, सेवा प्रति, ब्राह्मण परिवार के संबंध संपर्क प्रति सदा और स्वतः
हर बात के लिए ನಿರ್ಣಯ ಯಥಾರ್ಥ होता है. ದಿವ್ಯ ಬುದ್ಧಿಯ ಮೂಲಕ ಸ್ವಯಂ ಪ್ರತಿಯಾಗಲಿ, ಸೇವೆಯ ಪ್ರತಿಯಾಗಲಿ, ಬ್ರಾಹ್ಮಣ ಪರಿವಾರದ ಸಂಬಂಧ ಸಂಪರ್ಕದ ಪ್ರತಿಯಾಗಲಿ, ನೀವೇನೆಲ್ಲ ಮಾತಾಡ್ತೀರಿ, ಮಾಡ್ತೀರಿ, ನಿರ್ಣಯ ತಗೊಳ್ತೀರಿ, ಅದು ಯಥಾರ್ಥ ಆಗಿರ್ತದೆ. और जहाँ दिव्य बुद्धि द्वारा यथार्थ निर्णय होता है, तो निर्णय के आधार पर ही स्वयं, सेवा, संबंध, संपर्क यथार्थ शक्तिशाली बन जाता है. ದಿವ್ಯ ಬುದ್ಧಿಯ ಮೂಲಕ ಯಥಾರ್ಥವಾದ ನಿರ್ಣಯ ಮಾಡಿದಾಗ ಆ ನಿರ್ಣಯದ ಆಧಾರದಿಂದ ನಿಮ್ಮ ಪುರುಷಾರ್ಥ, ಸೇವಾ ಕ್ಷೇತ್ರದಲ್ಲಿ ಮಾಡುವ ಸೇವೆ, ಸಂಬಂಧ, ಸಂಪರ್ಕ ಪ್ರತಿಯೊಂದು ಶಕ್ತಿಶಾಲಿ ಆಗಿಬಿಡ್ತದೆ. ಮೂಲ ಬಾತ್ ಹೈ ಹಿ ದೃಷ್ಟಿ और ದಿವ್ಯ ಬುದ್ಧಿ. ಆದ್ದರಿಂದ ಪುರುಷಾರ್ಥದ ಮೂಲ ಆಧಾರ ಆಗಿದೆ ಆತ್ಮಿಕ ದೃಷ್ಟಿ ಮತ್ತು ದಿವ್ಯ बुद्धि. आज बाप दादा सभी बच्चों की दिव्य बुद्धि को चेक कर रहे थे. सबसे पहले दिव्य बुद्धि की पहली परख वह सदा बाप को, आपको और हर ब्राह्मण आत्मा को जो है, जैसा है, वैसे जानकर उस रूप में बाप से जितना लेना चाहिए वह अधिकार सदा प्राप्त करता रहता है. ಈ ದಿನ ಬಾಬಾ ಮಕ್ಕಳ ದಿವ್ಯ ಬುದ್ಧಿಯನ್ನು ಪರೀಕ್ಷೆ ಮಾಡ್ತಾ ಇದ್ದರು. ದಿವ್ಯ ಬುದ್ಧಿಯ ಮೊದಲನೇ ಗುರುತಾಗಿದೆ ಅವರು ಸದಾ ತಂದೆಯನ್ನು, ತಮ್ಮನ್ನು ಹಾಗೂ ಬ್ರಾಹ್ಮಣ ಪರಿವಾರದ ಪ್ರತಿಯೊಬ್ಬ ಆತ್ಮರನ್ನು ಅವ್ರು ಹೇಗಿದ್ದಾರೆ, ಏನಿದ್ದಾರೆ ಅನ್ನೋದನ್ನು ಅದೇ ರೂಪದಲ್ಲಿ ಅರ್ಥ ಮಾಡಿಕೊಂಡು ತಂದೆಯಿಂದ ಎಷ್ಟು ಬೇಕೋ ಅಷ್ಟು ತಮ್ಮ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ತಂದೆಯನ್ನು ಯಥಾರ್ಥವಾಗಿ ಗುರುತಿಸ್ತಾರೆ, ತಮ್ಮನ್ನು ತಾವು ಗುರುತಿಸ್ತಾರೆ, ಇತರ ಆತ್ಮರನ್ನು ಸಹ ಗುರುತಿಸಿ ತಂದೆಯಿಂದ ತಮಗೆ ಎಷ್ಟು ಬೇಕು ಮತ್ತು ಜನರಿಗೆ ಎಷ್ಟು ಹಂಚಲಿಕ್ಕಾಗಿ ಬೇಕು ಅದನ್ನು ಅಧಿಕಾರದಿಂದ ಪ್ರಾಪ್ತಿ ಮಾಡಿಕೊಳ್ತಾರೆ. जो बाप ने बनाया है, सेवा के निमित्त रखा है, जो बाप ने ब्राह्मण जीवन की विशेषताएं व दिव्य गुण दिए हैं, जैसे निमित्त बनाया है ऐसे अपने आप को पहचान, उस प्रमाण अपने को आगे बढ़ाना, इसको कहते हैं बाप को, आपको अर्थात स्वयं को और ब्राह्मण आत्मा जो है, जैसी है, उसे जानकर आगे बढ़ना और बढ़ाना. ಬಾಬಾ ಬ್ರಾಹ್ಮಣ ಜೀವನದಲ್ಲಿ ಅನೇಕ ವಿಶೇಷತೆಗಳನ್ನು ಕೊಟ್ಟಿದ್ದಾರೆ. ಸೇವೆಗಾಗಿ ನಿಮಿತ್ತ ಮಾಡಿ ಇಟ್ಟಿದ್ದಾರೆ. ಯಾವ ಸೇವೆಗಾಗಿ, ಹೇಗೆ ಸೇವೆ ಮಾಡಬೇಕೋ, ಹೇಗೆ ಜನರನ್ನು ಮುಂದುವರಿಸಬೇಕೋ ಅನ್ನೋದನ್ನು ಬಾಬಾ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಗುರುತಿಸಿ ತಾವು ಮುಂದೆ ಹೋಗುವುದು ಮತ್ತು ಅನೇಕರನ್ನು ಜೊತೆಗೆ ಮುಂದೆ ಕರ್ಕೊಂಡು ಹೋಗುವುದು, ಇದಾಗಿದೆ ತಂದೆ, ಸ್ವಯಂ ಮತ್ತು ಬ್ರಾಹ್ಮಣ ಆತ್ಮರನ್ನು ಗುರುತಿಸುವುದು. ತಮ್ಮ ಬಗ್ಗೆ ತಿಳ್ಕೊಳ್ಳೋದು, ಬಾಬನ ಬಗ್ಗೆ ತಿಳ್ಕೊಳ್ಳೋದು, ಬ್ರಾಹ್ಮಣ ಆತ್ಮರ ಸ್ಥಿತಿ, ಅವರ ಅವಸ್ಥೆಗಳನ್ನು ತಿಳ್ಕೊಂಡು ಯಾರಿಗೆ ಯಾವ ರೀತಿಯಲ್ಲಿ ಉತ್ಸಾಹ ಕೊಡಬೇಕು, ಮುಂದುವರಿಸಬೇಕು
ಅದನ್ನು ತಿಳ್ಕೊಂಡು ತಾವು ಪುರುಷಾರ್ಥದಲ್ಲಿ ಮುಂದಕ್ಕೆ ಹೋಗ್ತಾ ಅನೇಕರನ್ನು ಮುಂದಕ್ಕೆ ಕರೆದುಕೊಂಡು ಹೋಗುವುದೇ ದಿವ್ಯ ಬುದ್ಧಿಯ ಗುರುತಾಗಿದೆ. यह दिव्य बुद्धि की परख है. दिव्य बुद्धि अर्थात ಹೋಲಿ ಹಂಸ ಬುದ್ಧಿ. ತಮಗೆ ತಾವು ತಿಳ್ಕೊಳ್ಳೋದು, ತಂದೆಯನ್ನು ತಿಳ್ಕೊಳ್ಳೋದು, ಪರಿವಾರದ ಎಲ್ಲ ಆತ್ಮರನ್ನು ತಿಳ್ಕೊಳ್ಳೋದು ಮತ್ತು ಅವರನ್ನು ಮುಂದುವರಿಸುವುದು, ಇದು ದಿವ್ಯ ಬುದ್ಧಿಯ ಮೊದಲನೇ ಗುರುತಾಗಿದೆ, ವಿಶೇಷತೆ ಆಗಿದೆ. ಇನ್ನು ಎರಡನೇ ವಿಶೇಷತೆ ಆಗಿದೆ ದಿವ್ಯ ಬುದ್ಧಿ ಅಂದರೆ ಹೋಲಿ ಹಂಸ ಬುದ್ಧಿ, ಪವಿತ್ರ ಹಂಸ ಸಮಾನ ಬುದ್ಧಿ. हंस अर्थात स्वच्छता, क्षीर और नीर को व मोती और पत्थर को पहचान कर मोती ग्रहण करने वाले. ಹಂಸ ಅಂದ್ರೇ ಸ್ವಚ್ಛತೆ, ಹಾಲು ನೀರನ್ನು ಬೇರೆ ಮಾಡುವಂಥವರು, ರತ್ನಗಳು ಮತ್ತು ಕಲ್ಲುಗಳನ್ನು ಬೇರೆ ಮಾಡಿ ರತ್ನಗಳನ್ನೇ ಆರಿಸುವಂಥವರು, ग्रहिसुवंथव. जानते हैं कि यह कंकड़ है, यह मोती है, लेकिन कंकड़ को धारण नहीं करते. इसलिए होली हंस संगम युगी ज्ञान स्वरूप विद्यादेवी सरस्वती का वाहन है. ಹಂಸ ಬುದ್ಧಿ ಮಕ್ಕಳು ಕಲ್ಲುಗಳನ್ನು ಸ್ವೀಕಾರ ಮಾಡೋದಿಲ್ಲ, ರತ್ನಗಳನ್ನು ಸ್ವೀಕಾರ ಮಾಡ್ತಾರೆ, ಅಂದರೆ ಧಾರಣೆ ಮಾಡಿಕೊಳ್ತಾರೆ. ಆದ್ದರಿಂದಲೇ ಪವಿತ್ರ ಹಂಸಗಳ ಪ್ರತೀಕವಾದಂತಹ, ಜ್ಞಾನ ಸ್ವರೂಪದ ಪ್ರತೀಕವಾದಂತಹ ಸರಸ್ವತಿಗೆ ಹಂಸವಾಹಿನಿ ಎಂದು ಹೇಳಲಾಗ್ತದೆ. ಸರಸ್ವತಿಯ ವಾಹನ ಹಂಸ ಕೊಟ್ಟಿದ್ದಾರೆ. ಆಪ್ ಸಭಿ ಜ್ಞಾನ ಸ್ವರೂಪ, इसलिए ವಿದ್ಯಾಪತಿ ಯಾ ವಿದ್ಯಾದೇವಿ ಹೋ, ನೀವೆಲ್ಲರೂ ಜ್ಞಾನ ಸ್ವರೂಪ ಆಗಿದ್ದೀರಿ, ಅಂದರೆ ವಿದ್ಯಾಪತಿ ಮತ್ತು ವಿದ್ಯಾದೇವಿ ಆಗಿದ್ದೀರಿ. ಯಹ ವಾಹನ್ ದಿವ್ಯ ಬುದ್ಧಿ ಕಿ ನಿಶಾನಿ. ವಾಹನ ಅಂದರೆ ಏನು? ದಿವ್ಯ ಬುದ್ಧಿಯ ಪ್ರತೀಕ ಆಗಿದೆ. ಆಪ್ ಸಭಿ ಬ್ರಾಹ್ಮಣ ಬುದ್ಧಿಯೋಗ ದ್ವಾರ तीनों लोकों की सैर करते. ತಾವು ಬ್ರಾಹ್ಮಣರು ಬುದ್ಧಿಯೋಗದ ಮೂಲಕ ಮೂರೂ ಲೋಕದ ಪ್ರವಾಸ ಮಾಡ್ತೀರಿ. ಬುದ್ಧಿ ಕೋ ಭಿ ವಾಹನ್ ಕಹತೆ. ಬುದ್ಧಿಗೆ ವಾಹನ ಅಂತ ಹೇಳಲಾಗ್ತದೆ. ಯಹ ದಿವ್ಯ ಬುದ್ಧಿ ಕಾ ವಾಹನ್ ಸಭಿ ವಾಹನ್ ಸೆ ತೀವ್ರ ಗತಿ ವಾಲಾ ಹೈ. ಬುದ್ಧಿಯ ವಾಹನ ಎಲ್ಲ ವಾಹನಗಳಕ್ಕಿಂತ ತೀವ್ರ ಗತಿಯಿಂದ ಓಡುವಂತಹ ವಾಹನ ಆಗಿದೆ. ದಿವ್ಯ ಬುದ್ಧಿ को बुद्धि बल भी कहा जाता है, क्योंकि बुद्धि बल द्वारा ही बाप से सर्व शक्तियाँ कैच कर सकते हो. ದಿವ್ಯ ಬುದ್ಧಿಗೆ ಬುದ್ಧಿಯ ಬಲ ಅಂತಲೂ ಹೇಳಲಾಗ್ತದೆ. ಯಾಕೆ ಅಂದರೆ ಬುದ್ಧಿಯ ಬಲದಿಂದಲೇ ನೀವು ತಂದೆಯಿಂದ ಸರ್ವಶಕ್ತಿಗಳನ್ನು ಗ್ರಹಿಸ್ತೀರಿ. इसलिए ಬುದ್ಧಿ ಬಲ್ ಕಹಾ ಜಾತಾ ಹೇ. ಬುದ್ಧಿಯ ಮೂಲಕನೇ ಸರ್ವಶಕ್ತಿವಂತ ತಂದೆಯಲ್ಲಿ ಇರುವ ಶಕ್ತಿಗಳನ್ನು ನೀವು ಸ್ವೀಕಾರ ಮಾಡ್ತೀರಿ. ಆದ್ದರಿಂದ ಬುದ್ಧಿ ಬಲ ಅಂತ ಹೇಳಲಾಗ್ತದೆ. जैसे साइंस बल है, साइंस बल कितनी हद की कमाल दिखाते. ಹೇಗೆ ವಿಜ್ಞಾನದ ಬಲ ಇದೆ, ವಿಜ್ಞಾನದ ಬಲ ಅಲ್ಪಕಾಲದ ಚಮತ್ಕಾರ ತೋರಿಸ್ತಾ ಇದೆ. कई बातें जो आज मानव को असंभव लगती है वह संभव कर दिखाते. ವಿಜ್ಞಾನಿಗಳು ಮನುಷ್ಯರಿಗೆ ಅಸಂಭವ ಅನಿಸುವಂತಹ ಮಾತುಗಳನ್ನು ಸಂಭವ ಮಾಡಿ
ತೋರಿಸ್ತಾ ಇದ್ದಾರೆ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸ್ತಾ ಇದೆ ವಿಜ್ಞಾನ. ಲೇಕಿನ್ ಯಹ ವಿನಾಶಿ ಬಲ. ಆದರೆ ವಿಜ್ಞಾನದ ಬಲ ವಿನಾಶದ ಬಲ ಆಗಿದೆ. ಸೈನ್ಸ್ ಬುದ್ಧಿ ಬಲ ಹೇ, ಲೇಕಿನ್ ದಿವ್ಯ ಬುದ್ಧಿ ಬಲ್ ನಹಿ. ವಿಜ್ಞಾನವೂ ಸಹ ಒಂದು ಬುದ್ಧಿಯ ಶಕ್ತಿನೇ, ಬುದ್ಧಿಯ ಬಲನೇ ಆಗಿದೆ. ಆದರೆ ಅದು ದಿವ್ಯ ಬುದ್ಧಿಯ ಬಲ ಅಲ್ಲ. ಸಂಸಾರಿ ಬುದ್ಧಿ है, इसलिए इस संसार के प्रति प्रकृति के प्रति ही सोच सकते हैं और कर सकते हैं. ವಿಜ್ಞಾನದ ಬಲ ಅಂದರೆ ಬುದ್ಧಿಯ ಬಲ ಹೌದು, ಆದರೆ ದಿವ್ಯ ಬುದ್ಧಿಯ ಬಲ ಅಲ್ಲ. ಯಾಕೆ ಅಂದರೆ ಅವರ ಬುದ್ಧಿ ಸಂಸಾರದ ಬುದ್ಧಿಯಾಗಿದೆ. ಆದ್ದರಿಂದ ಅವರು ಈ ಸಂಸಾರ ಅಥವಾ ಪ್ರಪಂಚದ ಪ್ರತಿಯಾಗಿ, ಪ್ರಕೃತಿಯ ಪ್ರತಿಯಾಗಿ, ದೇಹಧಾರಿಗಳ ಪ್ರತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದ ಸಾಧನಗಳನ್ನು ತಯಾರು ಮಾಡ್ತಿದ್ದಾರೆ. ದಿವ್ಯ ಬುದ್ಧಿ ಬಲ್ ಮಾಸ್ಟರ್ ಸರ್ವಶಕ್ತಿವಾನ್ ಬನಾತಾ ಹೈ. ಆದರೆ ದಿವ್ಯ ಬುದ್ಧಿಯ ಬಲ ಮಕ್ಕಳನ್ನು ಮಾಸ್ಟರ್ ಸರ್ವಶಕ್ತಿವಾನ್ ಮಾಡಿಬಿಡ್ತದೆ. ಪರಮಾತ್ಮ ಪಹಚಾನ್, ಪರಮಾತ್ಮ ಮಿಲನ್, ಪರಮಾತ್ಮ ಪ್ರಾಪ್ತಿ ಕಿ ಅನುಭೂತಿ ಕರಾತಾ ಹೈ. ದಿವ್ಯ ಬುದ್ಧಿಯ ಬಲ ಮಕ್ಕಳಿಗೆ ಪರಮಾತ್ಮನ ಪರಿಚಯ ಕೊಡ್ತದೆ, ಪರಮಾತ್ಮನ ಮಿಲನ ಮಾಡಿಸ್ತದೆ, ಪರಮಾತ್ಮ ಪ್ರಾಪ್ತಿಯ ಅನುಭವ ಮಾಡಿಸ್ತದೆ. ದಿವ್ಯ ಬುದ್ಧಿ ಜೋ ಚಾಹೋ ಜೈಸೆ ಚಾಹೋ ಅಸಂಭವ ಕೋ ಸಂಭವ ಕರ್ನೆ ವಾಲಿ ಹೇ. ದಿವ್ಯ ಬುದ್ಧಿಯಿಂದ ಏನು ಬೇಕು, ಯಾವ ಸಮಯದಲ್ಲಿ ಬೇಕು, ಹೇಗೆ ಬೇಕು ಅನ್ನೋದನ್ನು ಸಂಭವ ಮಾಡಿ ತೋರಿಸ್ತದೆ. दिव्य बुद्धि द्वारा हर कर्म में परमात्मा प्यार पवित्र टचिंग अनुभव कर कर्म में सफलता का अनुभव कर सकते. ದಿವ್ಯ ಬುದ್ಧಿಯ ಮೂಲಕ ಪ್ರತಿಯೊಂದು ಕರ್ಮದಲ್ಲಿ ಪರಮಾತ್ಮ ಪ್ರೀತಿಯ ಪವಿತ್ರ ಸ್ಪರ್ಶದ ಅನುಭವ ಮಾಡುತ್ತಾ ಪ್ರತಿಯೊಂದು ಕರ್ಮದಲ್ಲಿ ಸಫಲತೆಯ ಅನುಭವ ಮಾಡಬಹುದು. ದಿವ್ಯ ಬುದ್ಧಿ ಕೋಯಿ ಭಿ ಮಾಯಾ ಕೆ ವಾರ್ ಕೋ ಹಾರ್ ಖಿಲಾ ಸಕ್ತಿ ಹೇ. ದಿವ್ಯ ಬುದ್ಧಿ ಮಾಯೆಯ ಎಂತಹ ದಾಳಿಯನ್ನು ಸಹ ಹೋಗಲಾಡಿಸ್ತದೆ. ಮಾಯೆಯ ಆಕ್ರಮಣದ ಮೇಲೆ ನೀವು ವಿಜಯಶಾಲಿ ಆಗಬಹುದು ದಿವ್ಯ ಬುದ್ಧಿಯ ಮೂಲಕ. ದಿವ್ಯ ಬುದ್ಧಿ ಮಾಯೆಗೆ ಸೋಲಿಸಿಬಿಡ್ತದೆ. ಜಹಾ ಪರಮಾತ್ಮ ಟಚಿಂಗ್ है, ಪ್ಯೂರ್ ಟಚಿಂಗ್ है, ಮಿಕ್ಸ್ಚರ್ नहीं, वहाँ माया की ಟಚಿಂಗ್ ಅಥವಾ ವಾರ್ ಅಸಂಭವ. ಎಲ್ಲಿ ಪರಮಾತ್ಮನ ಸಂಕಲ್ಪಗಳು ನಿಮಗೆ ಪ್ರಾಪ್ತಿಯಾಗ್ತವೆ, ನೀವದನ್ನು ಗ್ರಹಿಸ್ತೀರಿ. ಪರಮಾತ್ಮನ ಪವಿತ್ರ ಪ್ರಕಂಪನಗಳು ನಿಮಗೆ ಸ್ಪರ್ಶ ಮಾಡ್ತವೆ. ಪರಮಾತ್ಮನ ಸಂಘದ ಸಂಪೂರ್ಣ ಶಕ್ತಿ ನಿಮಗೆ ಪ್ರಾಪ್ತಿಯಾಗ್ತದೆ. ಅಲ್ಲಿ ಯಾವುದೇ ರೀತಿಯ ಮಿಕ್ಸ್ಚರ್ ಇರೋದಿಲ್ಲ. ಸಂಪೂರ್ಣವಾದ ಪರಮಾತ್ಮನ ಶಕ್ತಿಯನ್ನೇ ನೀವು ಗ್ರಹಿಸ್ತಾ ಇದ್ದರೆ ಮಾಯೆಯ ಶಕ್ತಿ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ. ಅದು ಅಸಂಭವ ಆಗಿದೆ. ಮಾಯಾ ಕಾ ಆನಾ ತೋ ಛೋಡೋ, ಲೇಕಿನ್ ಟಚ್ ಭಿ ನಹಿ ಕರ್ ಸಕ್ತಿ. ಮಾಯೆಂತೂ ನಿಮ್ಮ ಹತ್ತಿರ ಬರೋದೇ ಇಲ್ಲ. ಆದರೆ ದೂರದಿಂದನೂ ಸಂಕಲ್ಪದ ಮೂಲಕನೂ ನಿಮಗೆ ಸ್ಪರ್ಶ ಮಾಡೋದಿಲ್ಲ. ನೀವು ತಂದೆಯ ಶಕ್ತಿಯನ್ನು ಗ್ರಹಿಸ್ತಾ ಇದ್ದರೆ, ತಂದೆಯ ಸಂಕಲ್ಪಗಳನ್ನು ಸ್ವೀಕಾರ ಮಾಡ್ತಿದ್ರೆ ಮಾಯೆ ನಿಮಗೆ ಸ್ಪರ್ಶ ಮಾಡೋದಿಲ್ಲ.
दाಳಿयंतू ಮಾಡೋದೇ ಇಲ್ಲ. माया दिव्य बुद्धि के आगे सफलता की वरमाला बन जाती. ಮಾಯೆ ದಿವ್ಯ ಬುದ್ಧಿಯ ಮುಂದೆ ಸಫಲತೆಯ ವರಮಾಲೆ ಹಿಡ್ಕೊಂಡು ಬರ್ತದೆ. ದಿವ್ಯ ಬುದ್ಧಿಯುಳ್ಳವರಿಗೆ ಮಾಯೆ ವಿಜಯಮಾಲೆಯನ್ನು ಹಾಕ್ತದೆ. ಮಾಯಾ ನಹಿ ರಹತಿ. ಮಾಯೆಯ ರೂಪನೇ ಪರಿವರ್ತನೆಯಾಗಿ ಬಿಡ್ತದೆ. ಅದು ಮಾಯೆಯಾಗಿ ಇರೋದಿಲ್ಲ. ಜೈಸೆ ದ್ವಾಪರಕ್ಕೆ ರಜೋಗುಣಿ ऋषि मुनि आत्माएं शेर को भी अपनी शक्ति से ಶಾಂತ करते थे ना. ಹೇಗೆ ದ್ವಾಪರ ಯುಗದ ರಜೋಗುಣಿ ಋಷಿ ಮುನಿಗಳು ಸಹ ಸಿಂಹ ಅಥವಾ ಹುಲಿಯ ಶಕ್ತಿಯನ್ನು ತಮ್ಮ ಹತ್ತಿರ ಬಂದಾಗ ಶಾಂತಗೊಳಿಸ್ತಿದ್ರು. ಶೇರ ಸಾಥಿ ಬನ್ ಜಾತಾ, ವಾಹನ್ ಬನ್ ಜಾತಾ, ಖಿಲೋನಾ ಬನ್ ಜಾತಾ, ಪರಿವರ್ತನ್ ಹೋ ಜಾತಾ. ಋಷಿ ಮುನಿಗಳ ಕಥೆಗಳನ್ನು ನಾವು ಕೇಳ್ತೀವಿ. ಹುಲಿ ಒಬ್ಬ ಋಷಿಯ ಹತ್ತಿರ ಬಂದಾಗ ಅದು ಋಷಿಗೆ ಸರೆಂಡರ್ ಆಗ್ತಿತ್ತು, ಋಷಿಯ ವಾಹನ ಆಗ್ತಿತ್ತು. ಆ ಋಷಿಗಳು ಹುಲಿಗಳ ಜೊತೆಗೆ ಆಟ ಆಡ್ತಿದ್ರು. ಅಂದರೆ ಹುಲಿಯ ಕ್ರೂರ ರೂಪವೂ ಸಹ ಋಷಿಗಳ ಮುಂದೆ ಬಂದಾಗ ಪರಿವರ್ತನೆ ಆಗ್ತಿತ್ತು. तो आप सतो प्रधान मास्टर सर्वशक्तिवान दिव्य बुद्धि वरदानी उन्हों के आगे माया क्या है. ನೀವು ಸತೋ ಪ್ರಧಾನ ಮಾಸ್ಟರ್ ಸರ್ವಶಕ್ತಿವಾನ್ ದಿವ್ಯ ಬುದ್ಧಿ ಪ್ರಾಪ್ತಿ ಮಾಡಿರುವಂಥವರು ವರದಾನಿ ಆತ್ಮಗಳು. ನಿಮ್ಮ ಮುಂದೆ ಮಾಯೇನಾಗಿದೆ. ಮಾಯಾ ದುಶ್ಮನ್ ಸೆ ಪರಿವರ್ತನ್ ನಹೀ ಹೋ ಸಕ್ತಿ. ಮಾಯೆ ಶತ್ರು ಆಗೋದರ ಬದಲಾಗಿ ಮಿತ್ರ ಆಗಲಿಕ್ಕೆ ಸಾಧ್ಯ ಇಲ್ವಾ. ಮಾಯೆಯ ರೂಪ ಪರಿವರ್ತನೆ ಆಗೋದಿಲ್ವಾ. ದಿವ್ಯ ಬುದ್ಧಿ ಬಲ್ ಅತಿ ಶ್ರೇಷ್ಠ ಬಲ್. ದಿವ್ಯ ಬುದ್ಧಿಯ ಬಲ ಅಥವಾ ಶಕ್ತಿ ಏನಿದೆ ಅದು ಶ್ರೇಷ್ಠವಾದಂತಹ ಶಕ್ತಿಯಾಗಿ ಸಿರ್ಫ್ ಇಸ್ಕೋ ಯೂಸ್ ಕರೋ. ಕೇವಲ ಆ ಶಕ್ತಿಯನ್ನು ನೀವು ಪ್ರಯೋಗ ಮಾಡಿ ಬಳಸ್ಕೊಳ್ಳಿ. ಜೈಸಾ ಸಮಯ उस विधि से यूज़ करो तो सर्व सिद्धियाँ आपकी हथेली पर है. ಯಾವ ಸಮಯ ಸಂದರ್ಭ ಪರಿಸ್ಥಿತಿ ಇರ್ತದೆ ಆ ಥರನೇ ಆ ಬುದ್ಧಿಯ ಬಲವನ್ನು ಪ್ರಯೋಗ ಮಾಡ್ತಾ ಹೋಗ್ರಿ. ಆಗ ಸರ್ವಸಿದ್ಧಿಗಳು ನಿಮ್ಮ ಅಂಗೈಯಲ್ಲಿ ಬರ್ತವೆ. सिद्धि कोई बड़ी चीज़ नहीं, सिर्फ दिव्य बुद्धि की सफाई. ಸಿದ್ಧಿ ಅನ್ನೋದು ಏನು ಮಹಾ ದೊಡ್ಡ ವಸ್ತು ಅಲ್ಲ, ಅದು ದಿವ್ಯ ಬುದ್ಧಿಯ ಚಮತ್ಕಾರ ಆಗಿದೆ, ದಿವ್ಯ ಬುದ್ಧಿಯ ಸ್ವಚ್ಛತೆಯಾಗಿದೆ. जैसे आजकल के जादूगर हाथ की सफाई दिखाते हैं ना, यह दिव्य बुद्धि की सफाई सर्व सिद्धियों को हथेली में कर देती. ಹೇಗೆ ಇತ್ತೀಚಿನ ಜಾದುಗಾರರು ಕೈ ಚಳಕವನ್ನು ತೋರಿಸ್ತಾರೆ, ಕೈಯಿಂದ ಚಮತ್ಕಾರಗಳನ್ನು ಮಾಡಿ ತೋರಿಸ್ತಾರೆ. ಹಾಗೆ ದಿವ್ಯ ಬುದ್ಧಿಯ ಸ್ವಚ್ಛತೆ ಏನಿದೆ ಅದು ಸರ್ವಸಿದ್ಧಿಗಳನ್ನು ನಿಮ್ಮ ಕೈಯಲ್ಲಿ ತಂದು ಇಡುತ್ತದೆ. आप सभी ब्राह्मण आत्माओं ने सर्व सिद्धियाँ प्राप्त की, लेकिन दिव्य सिद्धियाँ साधारण नहीं. ತಾವೆಲ್ಲ ಬ್ರಾಹ್ಮಣ ಆತ್ಮರು ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಆದರೆ ಈ ದಿವ್ಯ ಸಿದ್ಧಿಗಳು ಅಂದರೆ ಅವು ಸಾಧಾರಣ ಅಲ್ಲ. तब आपकी मूर्तियों द्वारा आज तक भी भक्त सिद्धि प्राप्त करने के लिए जाते. ಸಂಗಮ ಯುಗದಲ್ಲಿ ನೀವು ಮಕ್ಕಳು ತಂದೆಯ
ದಿವ್ಯ ಬುದ್ಧಿಯ ವರದಾನದಿಂದ ದಿವ್ಯ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿರ್ತೀರಿ. ಅದಕ್ಕಾಗಿಯೇ ನಿಮ್ಮ ಮೂರ್ತಿಗಳಿಂದ ಭಕ್ತರು ಇವತ್ತಿನವರೆಗೂ ಸಹ ಸಿದ್ಧಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ನಿಮ್ಮ ದರ್ಶನಕ್ಕೆ ಹೋಗ್ತಾರೆ. ನಿಮ್ಮ ಮೂರ್ತಿಯ ಹತ್ತಿರ ಹೋಗಿ ತಮ್ಮ ಸಂಕಲ್ಪದ ಸಿದ್ಧಿಯನ್ನು ಕೇಳ್ತಾರೆ. जब सिद्धि स्वरूप बने हैं तब तो भक्त आप से मांगने जाते. ಸಂಗಮ ಯುಗದಲ್ಲಿ ನೀವೆಲ್ಲ ಮಕ್ಕಳು ಸಿದ್ಧಿ ಸ್ವರೂಪ ಆಗಿರ್ತೀರಿ. ಅದಕ್ಕಾಗಿಯೇ ಭಕ್ತರು ನಿಮ್ಮ ಮಂದಿರದಲ್ಲಿ ನಿಮ್ಮ ಹತ್ತಿರ ಸಿದ್ಧಿಯನ್ನು ಬೇಡಲಿಕ್ಕೆ ಹೋಗ್ತಾರೆ. ತೋ ಸಮझा ದಿವ್ಯ ಬುದ್ಧಿ ಕಿ ಕ್ಯಾ ಕಮಾಲ್ ಹೈ. ಈಗ ತಿಳಿಯುತ್ತೆ ದಿವ್ಯ ಬುದ್ಧಿಯ ಚಮತ್ಕಾರ ಏನಾಗಿದೆ ಅಂತ. ಸ್ಪಷ್ಟ ಹುಯಿನ ದಿವ್ಯ ಬುದ್ಧಿ ಕಿ ಕಮಾಲ್. ದಿವ್ಯ ಬುದ್ಧಿಯ ಚಮತ್ಕಾರ ಏನು ಅನ್ನೋದು ಈಗ ನಿಮಗೆ ಸ್ಪಷ್ಟವಾಗಿ ತಿಳಿತಲ್ವಾ. ಲೇಕಿನ್ ಆಜ್ ಕ್ಯಾ ದೇಖಾ ಹೋಗಾ ಟೀಚರ್ಸ್ ಸುನಾವ್. ಆದರೆ ಈ ದಿನ ಬಾಬಾ ಮಕ್ಕಳಲ್ಲಿ ಏನನ್ನ ನೋಡಿರಬಹುದು. ಟೀಚರ್ಸ್ಗಳು ಹೇಳಿರಿ. ಟೀಚರ್ಸ್ ತೋ ಬಾಪ್ ಸಮಾನ್ ಮಾಸ್ಟರ್ ಶಿಕ್ಷಕ್ ಹೋ ಗಯಿ. ಟೀಚರ್ಸ್ ಅಂದ್ರೇ ತಂದೆಯ ಸಮಾನ ಮಾಸ್ಟರ್ ಶಿಕ್ಷಕ ಆಗಿದ್ದೀರಿ. टीचर अर्थात हर संकल्प बोल और हर सेकंड ಸೇವಾ ಮೇ ಉಪಸ್ಥಿತ್. ಟೀಚರ್ ಅಂದ್ರೇ ಪ್ರತಿಯೊಂದು ಸಂಕಲ್ಪ, ಶಬ್ದ ಮತ್ತು ಪ್ರತಿಯೊಂದು ಕ್ಷಣದಲ್ಲಿನೂ ಸೇವೆಯಲ್ಲಿ ಉಪಸ್ಥಿತರಾಗುವರು. ಪ್ರತಿಯೊಂದು ಸಂಕಲ್ಪನೂ ಸೇವೆಗಾಗಿ ಮಾಡೋರು, ಪ್ರತಿಯೊಂದು ಶಬ್ದನೂ ಸೇವೆಗಾಗಿ ಆಡೋರು, ಪ್ರತಿ ಸೆಕೆಂಡ್ನಲ್ಲಿ ಮಾಡುವ ಕರ್ಮನೂ ಸೇವೆಗಾಗಿ ಮಾಡುವಂಥವ್ರು. ऐसे सेवाधारी को बाप दादा टीचर कहते. ಈ ಥರ ಪ್ರತಿ ಸಂಕಲ್ಪ, ಶಬ್ದ ಮತ್ತು ಕರ್ಮದ ಮೂಲಕ ಸೇವೆ ಮಾಡುವಂತಹ ಸೇವಾಧಾರಿ ಮಕ್ಕಳಿಗೆ ಬಾಪ್ ದಾದಾರವರು ಟೀಚರ್ ಅಂತ ಕರೀತಾರೆ, ಹೇಳ್ತಾರೆ. हर समय तो वाणी द्वारा सेवा नहीं कर सकते, थक जाएंगे ना. ಪ್ರತಿ ಸಮಯದಲ್ಲೂ ವಾಣಿಯ ಮೂಲಕ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ. ವಾಣಿಯ ಮೂಲಕ ಇಡೀ ದಿನ ನೀವು ಸೇವೆ ಮಾಡಿದರೆ ಸುಸ್ತಾಗ್ತೀರಿ. ಲೇಕಿನ್ अपने फीचर्स द्वारा हर समय ಸೇವಾ कर सकते हो. ಆದರೆ ನಿಮ್ಮ ವರ್ತನೆಯಿಂದ, ಲಕ್ಷಣಗಳಿಂದ ಪ್ರತಿ ಸಮಯದಲ್ಲೂ ನೀವು ಸೇವೆ ಮಾಡಬಹುದು. ಇಸ್ಮೇ ಥಕಾವಟ್ ಕಿ ಬಾತ್ ನಹಿ. ಇದರಲ್ಲಿ ಸುಸ್ತಿನ ಮಾತೇ ಇಲ್ಲ. ಯಹ ತೋ ಕರ್ ಸಕ್ತೆ ಹೇ ನ. टीचर्स बोलने की सेवा तो यथाशक्ति समय प्रमाण ही करेंगे. लेकिन फरिश्ता ಫ್ಯೂಚರ್ ಕೆ ಫೀಚರ್ಸು. ಬಾಬಾ ಹೇಳ್ತಾರೆ, ನೀವು ಶಿಕ್ಷಕಿಯರು ಯಥಾಶಕ್ತಿ ಸಮಯದ ಅನುಸಾರವಾಗಿ ವಾಚಾ ಸೇವೆ ಅಂತೂ ಮಾಡೇ ಮಾಡ್ತೀರಿ. ಆದರೆ ನಿಮ್ಮ ಮೂಲಕ ಭವಿಷ್ಯದ ದೈವಿ ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸಬೇಕು. संगम युग का फ्यूचर फरिश्ता है. वह फीचर्स में दिखाई दे तो कितनी अच्छी सेवा होगी. ನಿಮ್ಮ ಮುಂದಿನ ಭವಿಷ್ಯ ಅಂತೂ ದೇವತಾ ಸ್ವರೂಪ ಆಗಿದೆ. ಆದರೆ ಸಂಗಮ ಯುಗದ ಭವಿಷ್ಯದ ಸ್ವರೂಪ ಫರಿಷ್ತಾ ಸ್ವರೂಪ ಆಗಿದೆ. ಸಂಗಮ ಯುಗದ ಕೊನೆಯ ಸ್ವರೂಪ ಅಥವಾ ಭವಿಷ್ಯದ ಸ್ವರೂಪ ಫರಿಷ್ತಾ ಸ್ವರೂಪ ಆಗಿದೆ. ಆ ಫರಿಷ್ತಾ ಸ್ವರೂಪದ ಲಕ್ಷಣಗಳು ನಿಮ್ಮ ಮೂಲಕ ಕಾಣಿಸಿದಾಗ
ನಿಮ್ಮ ಮೂಲಕ ಒಳ್ಳೆಯ ಸೇವೆ ನಡೀತದೆ. जब जड़ चित्र फीचर्स द्वारा अंतिम जन्म तक भी सेवा कर रहे हैं तो आप चैतन्य श्रेष्ठ आत्माएं अपने फीचर्स द्वारा ಸೇವಾ ಸಹಜ್ ಕರ್ ಸಕ್ತೆ. ನಿಮ್ಮ ಜಡಚಿತ್ರಗಳು ಇವತ್ತಿನವರೆಗೂ ನಿಮ್ಮ ದರ್ಶನ ಕೊಡುವುದರ ಮೂಲಕ, ನಿಮ್ಮ ದೈವಿ ಲಕ್ಷಣಗಳ ಮೂಲಕ ಭಕ್ತರ ಸೇವೆ ಮಾಡ್ತಾ ಇವೆ. ಅಂದ ಮೇಲೆ ನೀವು ಚೈತನ್ಯ ಶ್ರೇಷ್ಠ ಆತ್ಮರು, ನಡೆದಾಡುವ ಓಡಾಡುವ ಸೂಕ್ಷ್ಮ ದೇವತೆಗಳು. ನಿಮ್ಮ ವರ್ತನೆಯಿಂದ, ನಿಮ್ಮ ಹಾವಭಾವಗಳಿಂದ, ನಿಮ್ಮ ಕರ್ಮಗಳಿಂದ, ನಿಮ್ಮ ಲಕ್ಷಣಗಳಿಂದ ನೀವು ಸಹಜವಾಗಿಯೇ ಸೇವೆ ಮಾಡಬಹುದು. आपके फीचर्स में सदा सुख की, शांति की, ಖುಷಿ ಕಿ ಝಲಕ್ ಹೋ. ನಿಮ್ಮ ಒಂದು ಚಿತ್ರದಲ್ಲಿ ಸುಖ, ಶಾಂತಿ ಮತ್ತು ಖುಷಿಯ ಹೊಳಪು ಕಾಣಿಸಬೇಕು. ನಿಮ್ಮ ಮುಖದಲ್ಲಿ ಸುಖ, ಶಾಂತಿ, ಖುಷಿಯ ಹೊಳಪು ಕಾಣಿಸ್ಬೇಕು. कैसी भी दुखी अशांत आत्मा, परेशान आत्मा आपके फीचर्स द्वारा अपना श्रेष्ठ फ्यूचर बना सकती है. ಎಂತಹ ದುಃಖಿ ಆತ್ಮನೇ ಇರಬಹುದು, ಅಶಾಂತ ಆತ್ಮನೇ ಇರಬಹುದು, ಅಥವಾ ಸುಸ್ತಾಗಿರುವ ಆತ್ಮನೇ ಇರಬಹುದು. ನಿಮ್ಮನ್ನು ನೋಡಿ ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಾರೆ. ನಿಮ್ಮಂತೆ ಆಗಲಿಕ್ಕೆ ಮುಂದೆ ಬರ್ತಾರೆ, ಪುರುಷಾರ್ಥ ಮಾಡ್ತಾರೆ. ಐಸಾ ಅನುಭವ ಹೇನ ಅಮೃತ ವೇಳೆ ಅಪ್ನೆ ಫೀಚರ್ಸ್ಕೋ ಚೆಕ್. ಈ ಥರದ ಅನುಭವ ನೀವು ಟೀಚರ್ಸ್ಗಳು ಮಾಡ್ತೀರಿ ತಾನೆ. ಅಮೃತ ವೇಳೆಯಿಂದ ತಮ್ಮ ಎಲ್ಲ ನಡವಳಿಕೆಯನ್ನು ನೋಡ್ಕೊಳ್ಳಿ. जैसे शरीर के फीचर्स को चेक करते हो, वैसे फरिश्ते फीचर्स में खुशी का, शांति का, सुख का श्रृंगार ठीक है यह ಚೆಕ್ करो. ಹೇಗೆ ಬೆಳಗ್ಗೆ ಎದ್ದು ಕೂಡಲೇ ನಿಮ್ಮ ಮುಖ, ನಿಮ್ಮ ದೇಹ ಸರಿ ಇದೆಯೋ ಹೇಗೆ ಅಂತ ನೋಡ್ಕೊಳ್ತೀರಿ, ಶೃಂಗಾರ ಮಾಡ್ಕೊಳ್ತೀರಿ. ಹಾಗೆ ನಿಮ್ಮ ಫರಿಷ್ಠಾ ಲಕ್ಷಣಗಳು ಅಂದರೆ ಖುಷಿ, ಶಾಂತಿ, ಸುಖದ ಶೃಂಗಾರ ಸರಿ ಇದೆಯೋ ಹೇಗೆ ಅಂತನೂ ನೋಡ್ಕೊಳ್ಳಿ. ತಬ್ ಸಹಜ ಸೇವಾ ಹೋತಿ ರಹಿ. ನೀವು ಆ ಲೌಕಿಕ ಶೃಂಗಾರದ ಜೊತೆಗೆ ಸುಖ, ಶಾಂತಿ ಮತ್ತು ಖುಷಿಯ ಶೃಂಗಾರ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಮೂಲಕ सहजवागी सेवे नडीतदे. सहज लगता है ना टीचर्स को, यह तो 12 घंटा ही सेवा कर सकते हो. ತಮ್ಮ ಮುಖ ಲಕ್ಷಣಗಳಿಂದ, ನಡತೆಯಿಂದ, ವರ್ತನೆಯಿಂದ, ಮಾತಿನಿಂದ, ಸಂಕಲ್ಪದಿಂದ, ಹಾವಭಾವದಿಂದ ಸೇವೆ ಮಾಡುವಂಥದ್ದು 12 ಗಂಟೆನೂ ಮಾಡಬಹುದು. ಇಡೀ ದಿನವೂ ಈ ಸೇವೆ ನೀವು ಮಾಡಬಹುದು. ಯಹ ವಾಣಿ ಕಿ ಸೇವಾ ತೋ 2-4 घंटा ಹೀ ಕರೆಂಗೆ. ವಾಣಿಯ ಮೂಲಕ ಜ್ಞಾನ ಹೇಳುವಂಥ ಸೇವೆ, ಮುರಳಿ ಓದುವಂಥ ಸೇವೆ 2 ಅಥವಾ 4 ಗಂಟೆಗಳ ಕಾಲ ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ಲ್ಯಾನಿಂಗ್ ಕಾ ಕಾಮ್, ಭಾಷಣ ಕಾ ಕಾಮ್ ಕರೆಂಗೆ ತೋ ಥಕ್ ಜಾಯೆಂಗೆ. ಯಾವುದೇ ಒಂದು ಕಾರ್ಯಕ್ರಮದ ಯೋಜನೆಯನ್ನು ತಯಾರು ಮಾಡುವುದು, ಭಾಷಣ ಮಾಡುವುದು, ಕೋರ್ಸ್ ಮಾಡುವುದು, ಇದರಲ್ಲಿ ಸುಸ್ತಾಗ್ತೀರಿ. ಲೇಕಿನ್ ಇಸ್ಮೇ ಥಕ್ನೆ ಕಿ ಬಾತ್ ನಹಿ. ಆದರೆ ನಿಮ್ಮ ವರ್ತನೆಯಲ್ಲಿ ಸುಖ, ಶಾಂತಿ, ಖುಷಿಯನ್ನು ವರ್ತನೆಯ ಮೂಲಕ ತೋರಿಸುವುದು, ಇದರಲ್ಲಿ ಏನೂ ಆಯಾಸ ಆಗೋದಿಲ್ಲ. वह तो ನ್ಯಾಚುರಲ್ है, ವೈಸೆ ಅನುಭವಿ ಸಭಿ ಹೋ. ಇದಂತೂ ಬಹಳ
ನ್ಯಾಚುರಲ್ ಆಗಿದೆ. ಎಲ್ಲರೂ ಇದರ ಅನುಭವಿಯಾಗಿದ್ದೀರಿ. बाप दादा ने देखा फॉरेन में कुत्ते और बिल्ली बहुत पालते. ಬಾಬಾವು ನೋಡಿದರೆ ವಿದೇಶದ ಜನ ನಾಯಿ ಮತ್ತು ಬೆಕ್ಕನ್ನು ಬಹಳ ಪ್ರೀತಿಯಿಂದ ಸಾಕ್ತಾರೆ. ऐसे खिलौने भी यही लाते. ಮತ್ತು ನಾಯಿಯ ಗೊಂಬೆಗಳು ಬೆಕ್ಕಿನ ಗೊಂಬೆಗಳನ್ನು ಸಹ ಬಹಳಷ್ಟು ಖರೀದಿ ಮಾಡ್ತಾರೆ. तो अनुभव बहुत अच्छा करते हो, लेकिन कभी कुत्ता आ जाता, कभी कोई बिल्ली आ जाती, उसको निकालने में ಟೈಮ್ ಲಗಾ ದೇತೆ. ಹೀಗೆ ಬಾಬಾ ಹೇಳ್ತಾರೆ, ಒಂದೊಂದು ದಿನ ಬಹಳ ಒಳ್ಳೆಯ ರೀತಿಯಿಂದ ಫರಿಷ್ಠಾ ಸ್ಥಿತಿಯ ಅನುಭವ ಮಾಡ್ತೀರಿ. ಆದರೆ ಒಮ್ಮೊಮ್ಮೆ ಮಾಯೆ ನಾಯಿಯ ರೂಪದಲ್ಲಿ ಬರ್ತದೆ, ಒಮ್ಮೆ ಬೆಕ್ಕಿನ ರೂಪದಲ್ಲಿ ಬರ್ತದೆ. ಆ ನಾಯಿ ಬೆಕ್ಕನ್ನು ಓಡಿಸ್ಲಿಕ್ಕೆ ಬಹಳಷ್ಟು ಸಮಯವನ್ನು ತೆಗೆದುಕೊಳ್ತೀರಿ. ಲೇಕಿನ್ ಆಜ್ ಸುನಾಯಾನ ಕಿ ಮಾಯಾ ಆಪ್ಕಿ ಸಫಲತಾ ಕಿ ಮಾಲಾ ಬನ್ ಜಾಯೇಗಿ. ಆದರೆ ಇವತ್ತಿನ ಮುರಳಿಯಲ್ಲಿ ಬಾಬಾ ಹೇಳಿದರು, ಮಾಯೆ ನಿಮಗೆ ತೊಂದರೆ ಕೊಡುವುದಕ್ಕಾಗಿ ಬರಬಾರದು, ನಿಮಗೆ ಸಫಲತೆಯ ವರಮಾಲೆಯನ್ನು ಹಾಕಲಿಕ್ಕೆ ಬರಬೇಕು. ಸಭಿ ನಿಮಿತ್ಯ ಸೇವಾಧಾರಿ ಕೆ ಗಲೆ ಮೇ ಮಾಲಾ ಪಡಿ ಹುಯಿ. ಎಲ್ಲ ನಿಮಿತ್ಯ ಸೇವಾಧಾರಿ ಮಕ್ಕಳ ಕೊರಳಲ್ಲಿ ಆ ವಿಜಯ ಮಾಲೆ ಹಾಕಲ್ಪಟ್ಟಿದೆ. ಸಫಲತಾ ಕಿ ಮಾಲಾ ಹೇ, ವಾ ಕಭಿ ಕಭಿ ಗಲೆ ಮೇ ಮಾಲಾ ಹೋತೆ ಭಿ ದಿಖಾಯಿ ನಹಿ ದೇತಿ ಹೇ. ಎಲ್ಲರ ಕೊರಳಲ್ಲಿ ಸಫಲತೆಯ ಮಾಲೆ ಇದೆಯೇ ಅಥವಾ ಮಾಲೆ ಇದ್ರೂ ಅದು ಕಾಣ್ತಾ ಇಲ್ವಾ? ಬಾಹರ್ ಢೂಂಢತೆ ರಹತೆ ಹೇ ಕಿ ಸಫಲತಾ ಮಿಲೆ. ವಾಸ್ತವಿಕವಾಗಿ ಸಫಲತೆಯ ಮಾಲೆ ನಿಮ್ಮ ಕೊರಳಲ್ಲಿನೇ ಇರ್ತದೆ, ಆದರೆ ಅದು ನಿಮಗೆ ಕಾಣಿಸೋದಿಲ್ಲ. ನೀವು ಹೊರಗೆ ಹುಡುಕ್ತಾ ಇರ್ತೀರಿ, ಸಫಲತೆ ಬೇಕು ಸಫಲತೆ ಬೇಕು ಅಂತ ಹುಡುಕ್ತಾ ಇರ್ತೀರಿ. जैसे रानी की कहानी सुनाते हैं ना, गले में हार होते हुए भी बाहर ढूंढती रही. ಹೇಗೆ ರಾಣಿಯ ಕಥೆಯನ್ನು ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ. ಒಬ್ಬ ರಾಣಿ ತನ್ನ ಕೊರಳಲ್ಲಿನೇ ಮಾಲೆ ಹಾಕ್ಕೊಂಡು ಹೊರಗೆಲ್ಲ ಹುಡುಕ್ತಾ ಇರ್ತಾಳೆ. ಐಸೆ ತೋ ನಹಿ ಕರ್ತೆ ಹೋ. ನೀವು ಬಾಬನ ಮಕ್ಕಳಾಗಿ ಆ ಥರ ಮಾಡ್ತಿಲ್ಲ ತಾನೇ. ಸಫಲತಾ ಹರ್ ಬ್ರಾಹ್ಮಣ ಆತ್ಮ ಕಾ ಅಧಿಕಾರ ಹೈ. ಯಾಕೆ ಅಂದರೆ ಸಫಲತೆ ಬ್ರಾಹ್ಮಣರ ಅಧಿಕಾರ ಆಗಿದೆ. ಸಭಿ ಟೀಚರ್ಸ್ ಸಫಲತಾ ಮೂರ್ತಿ ಹೋನಾ ಕಿ ಪುರುಷಾರ್ಥಿ ಮೂರತ್ ಮೆಹನತ್ ಮೂರತ್ ಹೋ. ಎಲ್ಲ ಟೀಚರ್ಸ್ಗಳು ಸಫಲತಾ ಮೂರ್ತಿ ಆಗಿದ್ದೀರಿ ತಾನೆ, ಅಥವಾ ಪುರುಷಾರ್ಥದ ಮೂರ್ತಿ ಪರಿಶ್ರಮದ ಮೂರ್ತಿ ಆಗಿದ್ದೀರಾ? ಪುರುಷಾರ್ಥ ಭಿ ಸಹಜ ಪುರುಷಾರ್ಥ, ಮೆಹನತ್ ವಾಲಾ ನೈ. ಪುರುಷಾರ್ಥವೂ ಸಹ ಸಹಜ ಪುರುಷಾರ್ಥ ಆಗಿರಬೇಕು, ಪರಿಶ್ರಮದ ಪುರುಷಾರ್ಥ ಅಲ್ಲ. ಯಥಾರ್ಥ ಪುರುಷಾರ್ಥ ಕಿ ಪರಿಭಾಷಾ ಹೇ ನ್ಯಾಚುರಲ್ ಅಟೆನ್ಷನ್. ಯಥಾರ್ಥ ಪುರುಷಾರ್ಥದ ಪರಿಭಾಷೆಯಾಗಿದೆ ಸಹಜ ಸ್ವಾಭಾವಿಕವಾಗಿ ಎಚ್ಚರಿಕೆಯಿಂದ ನಡೆಯುವುದು. ಪ್ರತಿಯೊಂದು ಸಂಕಲ್ಪ ಶಬ್ದ ಕರ್ಮದ ಕಡೆಗೆ ಅಟೆನ್ಷನ್ ಕೊಡೋದು. ಕೈ ಕಹತೆ ಅಟೆನ್ಷನ್ ರಖ್ನಾ ಆತಾ ಹೇ ನಾ, ಲೇಕಿನ್ ಅಟೆನ್ಷನ್ ಟೆನ್ಷನ್ ಮೇ ಬದಲ್ ಜಾತಾ ಯಾ ಪತಾ ನಹಿ ಪಡ್ತಾ. ಕೆಲವ್ರು ಹೇಳ್ತಾರಂತೆ, ಅಟೆನ್ಷನ್ದಿಂದ ಇರುವುದು ಗಮನ ಕೊಡುವುದು ನಮಗೆ ಬರ್ತದೆ, ಆದರೆ ಆ ಅಟೆನ್ಷನ್ ಬಗ್ಗೆ ಟೆನ್ಷನ್ ಆಗಿಬಿಡ್ತದೆ. ಅಯ್ಯೋ ಅಲ್ಲೂ ಬಹಳ ಹುಷಾರಿಯಿಂದ ನೋಡ್ಕೋಬೇಕು, ಇಲ್ಲೂ ಹುಷಾರಿಯಿಂದ ನೋಡ್ಕೋಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬ ಮಾತನ್ನು ಕೇಳಿ ಕೇಳಿ ನಮಗೆ ಅದೇ ಒಂದು
ಟೆನ್ಷನ್ ಆಗಿ ಬಿಡ್ತದೆ ಅಂತ ಮಕ್ಕಳು ಹೇಳ್ತಾರೆ. ನ್ಯಾಚುರಲ್ ಅಟೆನ್ಷನ್ ಅರ್ಥಾತ್ ಯಥಾರ್ಥ ಪುರುಷಾರ್ಥಿ. ಆದರೆ ಅಟೆನ್ಷನ್ ಅನ್ನೋದು ನಮಗೆ ಟೆನ್ಷನ್ ಆಗಬಾರದು, ಅದು ಸಹಜವಾಗಿಯೇ ನಮ್ಮಲ್ಲಿ ಬರಬೇಕು. ಯಾರು ಸಹಜವಾಗಿ ಅಟೆನ್ಷನ್ನಿಂದ ಪುರುಷಾರ್ಥ ಮಾಡ್ತಾರೆ ಅವರೇ ನಿಜವಾದ ಪುರುಷಾರ್ಥಿಗಳು, ಯಥಾರ್ಥ ಪುರುಷಾರ್ಥಿಗಳು. टीचर से बाप दादा का प्यार, इसलिए मेहनत करने नहीं देते. ಟೀಚರ್ಸ್ಗಳ ಮೇಲೆ ಬಾಪ್ ದಾದಾರವರಿಗೆ ಅತಿಯಾದ ಪ್ರೀತಿ ಇದೆ. ಆದ್ದರಿಂದ ಟೀಚರ್ಸ್ಗಳ ಪರಿಶ್ರಮ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಟೀಚರ್ಸ್ಗಳಿಗೆ ಪರಿಶ್ರಮ ಪಡಲು ಬಾಬಾ ಬಿಡೋದಿಲ್ಲ. ದಿಲ್ ಕಾ ಪ್ಯಾರ್ ತೋ ಯಹಿ ಹೋತಾ ಹೇನ. ಮನಸ್ಸಿನ ಪ್ರೀತಿ ಅಂದರೆ ಇದೇ ಥರ ಇರುತ್ತಲ್ವ. ಯಾರ ಮೇಲೆ ನಮಗೆ ಪ್ರೀತಿ ಇರ್ತದೆ ಅವರ ಕಷ್ಟ, ಅವರ ಪರಿಶ್ರಮ ನಮ್ಮಿಂದ ನೋಡಲಿಕ್ಕೆ ಆಗೋದಿಲ್ಲ. ಹಾಗೆ ಟೀಚರ್ಸ್ಗಳ ಪರಿಶ್ರಮ ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. अच्छा फिर दूसरी बात सुनाएंगे कि और क्या क्या देखा. थोड़ा थोड़ा सुनाएंगे, सबके अंदर अपना चित्र तो आ रहे हैं ना. ಮತ್ತೊಂದು ಸಲ ಬಂದಾಗ ಮತ್ತೆ ಮಕ್ಕಳಲ್ಲಿ ನಾನು ಏನೇನು ನೋಡಿದ್ದೀನಿ ಅಂತ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ನಾನು ಹೇಳುವ ಈ ಮುರಳಿಯ ಆಧಾರದಿಂದ ನಿಮ್ಮ ಚಿತ್ರವನ್ನು ನೀವೇ ನೋಡ್ಕೊಳ್ಳಿ. ನೀವು ಕಷ್ಟದಿಂದ ಪುರುಷಾರ್ಥ ಮಾಡೋರಾಗಿದ್ದೀರಾ ಅಥವಾ ದಿವ್ಯ ಬುದ್ಧಿ ಮತ್ತು ಆತ್ಮಿಕ ದೃಷ್ಟಿಯ ಆಧಾರದಿಂದ ಸಹಜ ಪುರುಷಾರ್ಥ ಮಾಡ್ತಿದ್ದೀರಾ. ದೇಶ ವಿದೇಶ ಮೇ ಸೇವಾ ಕಿ ಧೂಮ್ ಧಾಮ್ ಅಚ್ಚಿ. ದೇಶ ವಿದೇಶದಲ್ಲಿ ಸೇವೆ ವಿಜೃಂಭಣೆಯಿಂದ ನಡೀತಾ ಇದೆ. ಭಾರತ್ ಕಿ ಕಾನ್ಫರೆನ್ಸ್ ಬಿ ಬಹುತ್ ಅಚ್ಚಿ ಸಫಲ್ ರಹಿ. ಭಾರತದಲ್ಲಿ ಮಾಡಿದ ಸಮ್ಮೇಳನವೂ ಸಹ ಬಹಳ ಚೆನ್ನಾಗಿತ್ತು. ಆ ಸಮ್ಮೇಳನಕ್ಕೆ ಸಫಲತೆ ಸಿಕ್ಕಿದೆ. सफलता की निशानी है, सफलता की खुशबू पर आने वाली आत्माएं अपने उमंग उत्साह से संख्या में बढ़ती जाती है. ಸಫಲತೆಯ ಗುರುತೇನೆಂದರೆ ಮಧುಬನಕ್ಕೆ ಬಂದು ಸಮ್ಮೇಳನದಲ್ಲಿ ಭಾಗವಹಿಸಿರುವಂತಹ ಆತ್ಮರು ಉಲ್ಲಾಸ ಉತ್ಸಾಹದಿಂದ ಪುರುಷಾರ್ಥ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಅವರ ಸಂಖ್ಯೆ ಬೆಳೀತಾ ಹೋಗ್ತದೆ. ಇದು ಸಫಲತೆಯ ಗುರುತಾಗಿದೆ. अच्छे की निशानी यह है कि सबके अंदर देखने सुनने पाने की इच्छा बढ़ रही. ಬಾಬಾ ಹೇಳ್ತಾರೆ ಸಫಲತೆಯ ಗುರುತೇನು ಅಂದರೆ ಸಮ್ಮೇಳನದಲ್ಲಿ ಬಂದಂತಹ ಗಣ್ಯ ವ್ಯಕ್ತಿಗಳು ಈ ಸಂಸ್ಥೆಯನ್ನು ನೋಡಲಿಕ್ಕೆ, ಇಲ್ಲಿಯ ಮಾತುಗಳನ್ನು ಕೇಳಲಿಕ್ಕೆ, ಇಲ್ಲಿ ಸಿಗುವಂಥ ಪ್ರಾಪ್ತಿಯನ್ನು ಪಡೀಲಿಕ್ಕೆ ಒಂದು ಒಳ್ಳೆಯ ಆಶೆಯನ್ನು ಇಟ್ಕೊಂಡು ಹೋಗ್ತಾರೆ. ಅವರಲ್ಲಿ ಆ ಒಂದು ಇಚ್ಛೆ, ಆಶೆ ಬೆಳೀತಾ ಇದೆ, ಬೆಳೀತಾ ಹೋಗ್ತದೆ. ಇದು ಸಮ್ಮೇಳನದ ವಿಶೇಷ ರಿಸಲ್ಟ್ ಆಗಿದೆ. ಯಹ ಹೇ ಅಚ್ಛೆ ಕಿ ನಿಶಾನ್. ಇದು ಸಮ್ಮೇಳನ ಯಶಸ್ವಿಯಾಗಿದೆ, ಸಮ್ಮೇಳನ ಚೆನ್ನಾಗಿ ನಡೀತು ಅನ್ನೋದಕ್ಕೆ ಇದು ಗುರ್ತಾಗಿದೆ. तो यह नहीं सोचो संख्या कम होगी, अगर अच्छा करते हो तो इच्छा बढ़ेगी, ಸಂಖ್ಯಾ भी बढ़ेगी. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನ ಬಂದರು ಅಂತ ವಿಚಾರ ಮಾಡಬೇಡಿ. ಒಳ್ಳೆಯ ಕಾರ್ಯವನ್ನೇ ನೀವು ಮಾಡ್ತಾ ಹೋಗ್ರಿ, ಆಗ ಸಂಖ್ಯೆ ತಾನಾಗಿ ಬೆಳೀತದೆ. ಚಾಹೆ ಫಾರಿನ್ ಕಿ ರಿಟ್ರೀಟ್ ಮೇ चाहे कॉन्फ्रेंस, दोनों की रिजल्ट दिन प्रतिदिन अच्छी दिखाई दे रही. ವಿದೇಶಿಗಳ ಸಮಾವೇಶನೇ ಇರಲಿ
ನೀವು ಭಾರತೀಯರು ಮಾಡುವಂತಹ ದೊಡ್ಡ ಸಮ್ಮೇಳನನೇ ಇರಲಿ, ಎರಡೂ ಕಾರ್ಯಕ್ರಮಗಳ ಪರಿಣಾಮ ಬಹಳ ಚೆನ್ನಾಗಿದೆ. सबसे अच्छी रिज़ल्ट यह है कि पहले जो फॉरेन में कहते थे कि यह ब्रह्मा कुमारियों के नाम से कोई आएगा नहीं, अभी तो डायरेक्ट ब्रह्मा कुमारियों के आश्रम में रिट्रीट करने जा रहे, राजयोग सीखने के लिए जा रहे. ಮೊದಲು ಭಾರತದ ಮಕ್ಕಳು ಏನು ತಿಳ್ಕೊಂಡಿದ್ರು ಅಂದರೆ, ವಿದೇಶದಲ್ಲಿ ನಾವು ಬ್ರಹ್ಮಕುಮಾರಿಯರ ಹೆಸರು ಹೇಳಿದರೆ ಸೇವೆ ನಡಿಲಿಕ್ಕಿಲ್ಲ, ಅಲ್ಲಿ ರಾಜಯೋಗ ಅಂತಲೇ ಹೇಳಬೇಕಾಗ್ತದೆ ಅಂತ ತಿಳ್ಕೊಂಡಿದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈಗ ವಿದೇಶದ ಜನ ಕೂಡ ನೇರವಾಗಿ ಬ್ರಹ್ಮಕುಮಾರಿಯರ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಬ್ರಹ್ಮಕುಮಾರಿಯರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬ್ರಹ್ಮಕುಮಾರಿಯರ ಹತ್ತಿರ ಬಂದು ರಾಜಯೋಗ ಕಲಿತಾ ಇದ್ದಾರೆ. ಸಮಜ್ತೆ ರಾಜಯೋಗ ಕಲಿಬೇಕಾದ್ರೆ ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗಬೇಕು ಅನ್ನೋದು ಅವರಿಗೆ ಅರ್ಥ ಆಗಿದೆ. तो यह है पर्दे के बाहर आई घूंघट खोल. ಅಂದರೆ ಇಷ್ಟು ದಿನ ವಿದೇಶದ ಮಕ್ಕಳು ಏನು ಪರ್ದೆಯ ಒಳಗಿದ್ರು, ಈಗ ಅವರು ಹೊರಗೆ ಬಂದಿದ್ದಾರೆ. मधुबन निवासी सेवाधारी सभी ने चाहे भारत के अनेक स्थानों से आकर सेवा की. मधुबन निवासी व चारों ओर के सेवाधारियों ने स्नेह से बातों को न देख, आराम को न देख अच्छी अथक सेवा की. इसलिए बाप दादा चारों ओर के अथक सेवा की सफलता को प्राप्त करने वाले विशेष बच्चों को विशेष सेवा की मुबारक दिल की मुबारक दे रहे. ಮಧುಬನ ನಿವಾಸಿಗಳು ಹಾಗೂ ಭಾರತದ ಅನೇಕ ಸ್ಥಾನಗಳಿಂದ ಬಂದಂತಹ ಸೇವಾಧಾರಿಗಳು ಸ್ನೇಹದಿಂದ, ಪ್ರೀತಿಯಿಂದ, ತಮ್ಮ ವಿಶ್ರಾಂತಿಯನ್ನು ನೋಡದೆ, ಅನ್ಯ ಮಾತುಗಳನ್ನು ನೋಡದೆ ಏನು ಅಥಕ ಸೇವೆ ಮಾಡಿದ್ದಾರೆ, ಆ ಅಥಕ ಸೇವೆಯಲ್ಲಿ ಅವರಿಗೆ ಏನು ಸಫಲತೆ ಸಿಕ್ಕಿದೆ, ಅದಕ್ಕಾಗಿ ಬಾಬಾ ಅನೇಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಆವಾಜ್ ಗೂಂಜತಿ ಹುಯಿ ಚಾರೋ ಓರ್ ಫೈಲ್ ರಹಿ. ಸಮ್ಮೇಳನದ ಈ ಧ್ವನಿ ಎಲ್ಲ ಕಡೆಗೂ ಮೊಳಗ್ತಾ ಇದೆ, ಪಸರಿಸುತ್ತಾ ಇದೆ. ಅಚ್ಚ ಸರ್ವ ದಿವ್ಯ ಬುದ್ಧಿ ರೂಹಾನಿ ವರದಾನಿ ಆತ್ಮಾಯಿ सदा बुद्धि बल को समय प्रमाण, कार्य प्रमाण यूज करने वाली ज्ञान स्वरूप आत्माओं को सदा अपने फरिश्ते फीचर्स द्वारा अखंड सेवा करने वाले स्वतः सहज पुरुषार्थी आत्माओं को बाप दादा का याद, प्यार और नमस्ते. ಹೀಗೆ ಸರ್ವ ದಿವ್ಯ ಬುದ್ಧಿ ಪ್ರಾಪ್ತ ಮಾಡಿಕೊಂಡಿರುವಂತಹ ವರದಾನಿ ಆತ್ಮರಿಗೆ ಬುದ್ಧಿ ಬಲದಿಂದ ಸಮಯದ ಅನುಸಾರವಾಗಿ ಆ ಬುದ್ಧಿ ಬಲವನ್ನು ಕಾರ್ಯದಲ್ಲಿ ಪ್ರಯೋಗ ಮಾಡುವಂತಹ ಜ್ಞಾನ ಸ್ವರೂಪ ಆತ್ಮರಿಗೆ ತಮ್ಮ ಫರಿಷ್ಠಾ ಲಕ್ಷಣಗಳಿಂದ ಅಖಂಡ ಸೇವೆ, ಸದಾ ಸೇವೆ ಮಾಡುವಂತಹ ಸಹಜ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. बाप दादा ने विदाई के समय सभी बच्चों को होली की मुबारक दी. ಬಾಪ್ ದಾದಾರವರು ವಿದಾಯಿಯ ಸಮಯದಲ್ಲಿ ಎಲ್ಲ ಮಕ್ಕಳಿಗೆ ಹೋಳಿ ಹಬ್ಬದ
ಶುಭಾಶಯಗಳನ್ನು ತಿಳಿಸಿದರು. ಹೋಲಿ ಬಚ್ಚೋं के लिए सदा होली, सदा ही ज्ञान रंग में रंगे हुए हो, इसलिए खास रंग लगाने की ಅವಶ್ಯಕತಾ नहीं पड़ती है. ಹೋಲಿ ಮಕ್ಕಳು ಅಂದರೆ ಪವಿತ್ರ ಮಕ್ಕಳು ಸದಾ ಕಾಲಕ್ಕೂ ಪವಿತ್ರನೇ ಆಗಿಬಿಟ್ಟಿದ್ದೀರಿ. ಜ್ಞಾನದ ಬಣ್ಣದಲ್ಲಿ ಮುಳುಗಿದ್ದೀರಿ. ಹೀಗಾಗಿ ಮತ್ತೆ ಹೋಳಿ ಹಬ್ಬದ ದಿನ ವಿಶೇಷ ಬಣ್ಣ ಹಚ್ಚುವ ಅವಶ್ಯಕತೆ ಇಲ್ಲ. ये लोग तो लगाते भी नहीं है ना, ಫಾರಿನ್ में नहीं लगाते. ಮುಂದೆ ಕುಳಿತಿರುವಂತಹ ವಿದೇಶದ ಮಕ್ಕಳು ಈ ಥರ ಪರಸ್ಪರರ ಮೇಲೆ ಬಣ್ಣ ಹಾಕೋದಿಲ್ಲ, ಬಣ್ಣ ಹಚ್ಚೋದಿಲ್ಲ. ವಹತೋ ಹುವಾ ಮನೋರಂಜನ್. ಆದರೆ ಭಾರತದಲ್ಲಿ ಬಣ್ಣದ ಹೋಳಿ ಆಡ್ತಾರೆ, ಒಬ್ಬರ ಮೇಲೆ ಒಬ್ಬರು ಬಣ್ಣ ಹಾಕ್ತಾರೆ. ಅದು ಮನೋರಂಜನೆಗಾಗಿ ಮಾಡ್ತಾರೆ. ಬಾಕಿ ರಂಗಮೇ ರಂಗಕರ್ ಮಿಕ್ಕಿ ಮೌಸ್ ನಹಿ ಬನ್ನ. ಆದರೆ ಲೌಕಿಕದ ರೀತಿಯಲ್ಲಿ ಆ ಬಣ್ಣದಲ್ಲಿ ಮುಳುಗಿ ಕಾರ್ಟೂನ್ ಆಗಬಾರ್ದು, ವ್ಯಂಗ್ಯಚಿತ್ರ ಆಗಬಾರದು. ಸದಾ ಹೋಲಿ ಹಂಸ ಹೋ, होली रहने वाले हो और होली मनाने वाले हो, औरों को भी होली बनाने का रंग डालते हो. ತಾವೆಲ್ಲ ಮಕ್ಕಳು ಪವಿತ್ರ ಹಂಸಗಳು ಆಗಿದ್ದೀರಿ, ಪವಿತ್ರ ಆಗಿ ಇರುವಂಥವರಾಗಿದ್ದೀರಿ, ಪವಿತ್ರತೆಯ ಆಚರಣೆ ಮಾಡುವಂಥವರಾಗಿದ್ದೀರಿ, ಧಾರಣೆ ಮಾಡುವಂಥವರಾಗಿದ್ದೀರಿ. ಅನೇಕರಿಗೂ ಪವಿತ್ರತೆಯ ಬಣ್ಣ ಹಚ್ಚುವಂಥವರಾಗಿದ್ದೀರಿ. ನಿಮ್ಮ ಜೊತೆಗೆ ಅನೇಕರನ್ನು ಪವಿತ್ರ ಆತ್ಮಗಳನ್ನಾಗಿ ಮಾಡುವಂಥವರಾಗಿದ್ದೀರಿ. ऐसे सभी बच्चों को ಹೋಲಿ ಕಿ ಮುಬಾರಕ್ ಹೋ. ಇಂತಹ ಎಲ್ಲ ಮಕ್ಕಳಿಗೆ ಹೋಳಿ ಹಬ್ಬದ ಶುಭಾಶಯಗಳು. और साथ साथ उमंग उत्साह वाले जीवन में उड़ने की मुबारक. ಜೊತೆ ಜೊತೆಗೆ ಉಲ್ಲಾಸ ಉತ್ಸಾಹದಿಂದ ಹಾರುವ ಜೀವನಕ್ಕೆ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. अच्छा, वरदान. साक्षीपन के अचल आसन पर विराजमान रहने वाले अचल अडोल ಪ್ರಕೃತಿ ಜೀತ ಭವ. ಸಾಕ್ಷಿತನದ ಅಚಲ ಆಸನದಲ್ಲಿ ಕುಳಿತು ಪ್ರಕೃತಿ ಜೀತ ಆಗುವಂತಹ ಅಚಲ ಅಡೋಲ ಆತ್ಮ ಆಗಿರಿ. ಸಾಕ್ಷಿ ಸ್ಥಿತಿಯ ಅಚಲ ಆಸನದಲ್ಲಿ ಕುಳಿತು ಅಚಲ ಅಡೋಲ ಆತ್ಮ, ಪ್ರಕೃತಿ ಜೀತ ಆತ್ಮ ಭವ. प्रकृति चाहे हलचल करे या अपना सुंदर खेल दिखाए, दोनों में प्रकृति पति आत्माएं साक्षी होकर खेल देखती. प्रकृति ಎಷ್ಟೇ ಕೋಲಾಹಲ ಮಾಡಲಿ, ಸುಂದರವಾದ ಆಟನೇ ತೋರಿಸಲಿ, ಆದರೆ ನೀವು ಪ್ರಕೃತಿ ಪತಿ ಆತ್ಮರು ಸಾಕ್ಷಿಯಾಗಿ ಪ್ರಕೃತಿಯ ಆಟವನ್ನು ನೋಡ್ತಾ ಇರಿ. खेल देखने में मज़ा आता है, घबराते नहीं. ಆಟ ನೋಡೋರಿಗೆ ಖುಷಿ ಆಗ್ತದೆ ವಿನಃ ಭಯ ಆಗೋದಿಲ್ಲ. जो तपस्या द्वारा साक्षीपन की स्थिति के अचल आसन पर विराजमान रहने का अभ्यास करते हैं, उन्हें प्रकृति का व व्यक्तियों का कोई भी ಪಾರ್ಟ್ ಹಿಲಾ ನಹಿ ಸಕ್ತಾ ಹೈ. ಬಾಬಾ ಹೇಳ್ತಾರೆ, ಯಾರು ತಪಸ್ಸಿನ ಮೂಲಕ ಸಾಕ್ಷಿ ಸ್ಥಿತಿಯ ಆಸನದಲ್ಲಿ ಕೂತ್ಕೊಂಡಿರ್ತಾರೆ, ಸಾಕ್ಷಿ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡ್ತಾರೆ, ಅವರಿಗೆ ಪ್ರಕೃತಿಯ ಆಟನೇ ಇರಲಿ, ವ್ಯಕ್ತಿಗಳು ಮಾಡುವ ಆಟನೇ ಇರಲಿ, ಅಥವಾ ವಿರೋಧಾತ್ಮಕ ಪರಿಸ್ಥಿತಿಗಳೇ ಇರಲಿ, ಅವರನ್ನು अलगाड़सोदिಲ್ಲ. प्रकृति और माया के 5 खिलाड़ी अपना खेल कर रहे हैं.
आप उसे ಸಾಕ್ಷಿ ಹೋಕರ್ देखो. ಪ್ರಕೃತಿಯ 5 ಆಟಗಾರರು, ಮಾಯೆಯ 5 ಆಟಗಾರರು ನಿಮ್ಮ ಮುಂದೆ ಆಟ ತೋರಿಸ್ತಾ ಇದ್ದಾವೆ. ನೀವು ಆ 10 ಆಟಗಾರರ ಆಟವನ್ನು ಸಾಕ್ಷಿಯಾಗಿ ನೋಡ್ತಾ ಇರಿ. ಆಗ ನಿಮಗೆ ಅಚಲ ಅಡೋಲ ಪ್ರಕೃತಿ ಜೀತ ಆತ್ಮ ಅಂತ ಹೇಳಲಾಗ್ತದೆ. श्लोगन. मन बुद्धि को एक बाप में एकाग्र करने वाले ही पूज्य आत्मा बनते हैं. ಮನಬುದ್ಧಿಯನ್ನು ಒಬ್ಬ ತಂದೆಯ ಮೇಲೆ ಏಕಾಗ್ರಗೊಳಿಸುವಂತಹ ಮಕ್ಕಳೇ ಪೂಜ್ಯ ಆತ್ಮ ಆಗುತ್ತಾರೆ. ಮನಬುದ್ಧಿಯನ್ನು ಒಬ್ಬ ತಂದೆಯಲ್ಲಿ ಏಕಾಗ್ರಗೊಳಿಸುವಂಥವರೇ ಪೂಜ್ಯ ಆತ್ಮ ಆಗುತ್ತಾರೆ. ಓಂ ಶಾಂತಿ. ಓಂ ಶಾಂತಿ.